ಹಾಯ್, ವೆಲ್ಕಮ್ ಟು ದ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ತುಂಬಾ ಸ್ಪೆಷಲ್. ಯಾಕಂದರೆ ನಾನು 7 ವರ್ಷ ಆಯಿತು ಮದುವೆಯಾಗಿ ಮೈಸೂರಿಗೆ ಬಂದು. 7 ವರ್ಷದಲ್ಲಿ ಯಾವತ್ತೂ ಕೂಡ ನಾನು ಗಜಪಡೆನ ನೋಡಬೇಕು, ವಾಕಿಂಗ್ ಹೋಗೋದನ್ನ ನೋಡಬೇಕು, ತಾಲೀಮನ್ನ ನೋಡಬೇಕು ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಮಾರ್ಕೆಟ್ ಕಡೆ ಹೋದಾಗ ನೋಡ್ಕೊಂಡು ಬರ್ತಿದ್ದೆ ಅಷ್ಟೇ. ಬಟ್ ಇದೇ ಫಸ್ಟ್ ಟೈಮ್. ಯಾಕಂದರೆ ಈ ವರ್ಷ ಪಾಪು ಇದ್ದಾನೆ. ಸೊ ಅವನಿಗೆ ಆನೆನ ಹತ್ರದಿಂದ ತೋರಿಸ್ಬೋದು. ನಾರ್ಮಲಿ ನಾವು ಬೇರೆ ಕಡೆ ಎಲ್ಲೇ ಹೋದರೂ ಅಷ್ಟು ಹತ್ರದಿಂದ ನಾವು ಆನೆಗಳನ್ನ ನೋಡೋದಕ್ಕಾಗಲ್ಲ. ಸೊ ಈ ಟೈಮಲ್ಲಿ ಹೋದರೆ, ವಾಕಿಂಗ್ ಟೈಮಲ್ಲಿ ಹೋದರೆ ಹತ್ರದಿಂದ ನೋಡ್ಬೋದು. ಪಾಪು ಕೂಡ ನೋಡಿ ಎಂಜಾಯ್ ಮಾಡ್ತಾನೆ ಅನ್ನೋ ಒಂದು ರೀಸನಿಗೆ ಈ ವರ್ಷ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವು ಆ್ಯಕ್ಚುಲಿ 2ನೇ ತಾರೀಕು ಕೂಡ ಹೋಗಿದ್ವಿ. ಬಟ್ ಅವತ್ತು ರಾಷ್ಟ್ರಪತಿಯವರು ಮೈಸೂರಿಗೆ ಬಂದಿರೋ ಕಾರಣ ಅವತ್ತು ಗಜಪಡೆ ವಾಕಿಂಗ್ ಬಂದಿರಲಿಲ್ಲ. ಸರಿ ಅಂತ ಹೇಳಿ ಫ್ರೈಡೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆದರೆ ನಾನು 2ನೇ ತಾರೀಕು ಹೋದಾಗ ಅಷ್ಟು ಜನ ಇರಲಿಲ್ಲ. ಬಂದು ಕೇಳ್ಕೊಂಡು ಹೋಗ್ತಾಯಿದ್ರು, ಇವತ್ತು ಗಜಪಡೆ ವಾಕಿಂಗ್ ಇಲ್ಲ ಅಂತ ಹೇಳ್ತಿದ್ರು. ಸರಿ, ಇನ್ನು ಫ್ರೈಡೇ ಹೋಗೋಣ ಅಂತ ನಾವು ಹೊರಟಾಗ, ನಾನು ಹೋದಾಗ 7:15 ಏನೋ ಆಗಿತ್ತು. ಅಷ್ಟೊತ್ತಿಗೆ ತುಂಬ ಜನ ಬಂದು ವೆಯ್ಟ್ ಮಾಡ್ತಾಯಿದ್ರು ಗಜಪಡೆನ ನೋಡೋದಕ್ಕೆ. ನಾನು ಕೂಡ ಒಂದು 15-20 ಮಿನಿಟ್ಸ್ ಕೂಡ ವೆಯ್ಟ್ ಮಾಡಿದೆ. ವೆಯ್ಟ್ ಮಾಡಿದ ನಂತರ ಕರೆಕ್ಟಾಗಿ 7:30 ಅಂದರೆ 7:30ಗೆ ಗಜಪಡೆ ವಾಕಿಂಗ್ ಬರೋದು. ಅರಮನೆ ಹತ್ರ ಎಲ್ಲ ಗಜಪಡೆನ ನೋಡಿಕೊಂಡು ಅಲ್ಲಿಂದ ಮುಂದೆ ಹೊರಟ ಮೇಲೆ ನಾವು ಬಂದಿದ್ದೆ ನೆಕ್ಸ್ಟು KR ಸರ್ಕಲಿಗೆ. ಅಲ್ಲಿಂದ ಬರೋಷ್ಟರಲ್ಲಿ ನಾವು KR ಸರ್ಕಲಿಗೆ ಬಂದಿದ್ವಿ. ಫುಲ್ ಎಲ್ಲ ರೋಡ್ ಬ್ಲಾಕ್ ಮಾಡಿರ್ತಾರೆ. ಅರಮನೆಯಿಂದ KR ಸರ್ಕಲ್ವರೆಗೂ ಆನೆ ಬರ್ತಿದೆ ಅಂದ ತಕ್ಷಣ ಫುಲ್ ರೋಡ್ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ನಾವು ದೊಡ್ಡ ಗಡಿಯಾರದಿಂದ ರೌಂಡ್ ಹಾಕ್ಕೊಂಡು ಬೇಗನೆ ಬಂದು ಅಲ್ಲೂ ಕೂಡ ವೆಯ್ಟ್ ಮಾಡ್ತಿದ್ದೆ ಒಂದು 5-10 ಮಿನಿಟ್ಸು. ಆನೆಗಳು ಸ್ಟಾರ್ಟಿಂಗ್ ಬಂದು ವಸ್ತ್ರಲ್ಲಿ ಒಂದು 20 ಡೇಸ್ ಏನೋ ಜಸ್ಟ್ ಪ್ರಾಕ್ಟೀಸ್ ಕೊಡ್ತಾರೆ. ಫುಲ್ಲು ಬನ್ನಿ ಮಂಟಪದವರೆಗೂ ಕರ್ಕೊಂಡು ಹೋಗಲ್ಲ. KR ಸರ್ಕಲ್ ಅಥವಾ RMC ಸರ್ಕಲ್ವರೆಗೂ ಕರ್ಕೊಂಡೋಗಿ ಮತ್ತೆ ವಾಪಸ್ ಬರ್ತಾರೆ. ಮತ್ತೆ ವೆಯ್ಟ್ ಎಲ್ಲ ಚೆಕ್ ಮಾಡಿ ವೆಯ್ಟ್ ಇನ್ಕ್ರೀಸ್ ಆಗಿದೆಯಾ ಏನು ನೋಡಿಕೊಂಡು ಆಮೇಲೆ ಅಂಬಾರಿ 750 kg ಇದೆ. ಸೊ ಅಷ್ಟನ್ನು ವೆಯ್ಟ್ 750 kg ತೂಕ ಬರೋಷ್ಟು ಮರಳು ಮೂಟೆನ ಕ್ಯಾಪ್ಟನ್ ಅಭಿಮನ್ಯುಗೆ ಹಾಕಿ ಪ್ರಾಕ್ಟೀಸ್ ಕೊಡೋದು. ಸತತ 1-1.5 ತಿಂಗಳು ಪ್ರಾಕ್ಟೀಸ್ ಕೊಡ್ತಾರೆ. ಯಾಕಂದರೆ ಸೌಂಡು, ಟ್ರಾಫಿಕ್ಕು, ಜನ ಒಂದೇ ಸಲ ಅಷ್ಟು ಜನನ ನೋಡಿದಾಗ ಆನೆಗಳಿಗೂ ಕೂಡ ಗಾಬರಿ ಆಗಬಾರ್ದು. ಸೊ ಅದು ಅಡ್ಜಸ್ಟ್ ಆಗಬೇಕು ಅನ್ನೋದಕ್ಕೆ ಕಾರಣಕ್ಕೆ 1-1.5 ತಿಂಗಳು ಪ್ರಾಕ್ಟೀಸ್ ಕೊಡ್ತಾರೆ. ಇನ್ನು ಈ ಸಲ 2 ಸಲ ಆನೆ ಬಂದಿದೆ. ಬ್ಯಾಚ್ 1, ಬ್ಯಾಚ್ 2 ಅಂತ. ಬ್ಯಾಚ್ 1ನಲ್ಲಿ ಅಭಿಮನ್ಯು, ಭೀಮಾ, ಕಂಜನ್, ಧನಂಜಯ, ಪ್ರಶಾಂತ, ಮಹೇಂದ್ರ, ಏಕಲವ್ಯ, ಕಾವೇರಿ, ಲಕ್ಷ್ಮಿ ಇದಿಷ್ಟು ಬ್ಯಾಚ್ 1ನಲ್ಲಿ ಬಂತು. ಇನ್ನು ಬ್ಯಾಚ್ 2ಅಲ್ಲಿ
ಗೋಪಿ, ರೂಪ, ಹೇಮಾವತಿ, ಶ್ರೀಕಂಠ, ಸುಗ್ರೀವ ಇದಿಷ್ಟು ಬ್ಯಾಚ್ 2 ಅಲ್ಲಿ ಬಂತು. ಎಲ್ಲ ಅಭಿಮನ್ಯುನು ಮೀರಿಸಿರೋದು ಈ ಸಲ. ಹೈಯೆಸ್ಟ್ ವೆಯ್ಟ್ ಬಂದು ಸುಗ್ರೀವ 5545 kg ವೆಯ್ಟ್. ಕ್ಯಾಪ್ಟನ್ ಅಭಿಮನ್ಯುನು ಸೇರಿ ಟೋಟಲ್ 14 ಆನೆ. ನಾವೆಲ್ಲೇ ಹೋದ್ರೂ ಕೂಡ ಈ ಥರ ದೃಶ್ಯನ ನೋಡೋಕ್ಕಾಗಲ್ಲ. ಯಾಕೆಂದರೆ ಆನೆ ಸಿಟಿ ಬೀಟ್ಸ್ ಹಾಕೋದನ್ನ ನಾವೆಲ್ಲೂ ಕೂಡ ನೋಡೋಕ್ಕಾಗಲ್ಲ. ಅದು ನಮ್ಮ ಮೈಸೂರಲ್ಲಿ ಮಾತ್ರ ನಾವು ನೋಡ್ಬೋದು. ಇನ್ನು ಪೊಲೀಸವರು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಹೈ ಟೈಟ್ ಸೆಕ್ಯೂರಿಟಿ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ನಮ್ಮನ್ನು ಕಂಟ್ರೋಲ್ ಮಾಡೋದೇ ಒಂದು ಟಾಸ್ಕ್ ಆಗಿರುತ್ತೆ ಪೊಲೀಸ್ ಅವರಿಗೆ. ಯಾಕೆಂದರೆ ಫೋಟೋ ತೊಗೊಳ್ಳೋದಕ್ಕೆ, ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಸಡನ್ನಾಗಿ ಮಧ್ಯ ನುಗ್ಗಿಬಿಡ್ತೀವಿ. ಸೊ ಅದೊಂದು ತುಂಬಾ ದೊಡ್ಡ ಟಾಸ್ಕ್ ಆಗಿರುತ್ತೆ ಅವರಿಗೆ. ಫುಲ್ ಎಲ್ಲ ಕಂಟ್ರೋಲ್ ಮಾಡಿಕೊಂಡು ಟೈಟ್ ಸೆಕ್ಯೂರಿಟಿಯಿಂದ ಆನೆಗಳನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಇನ್ನೇನು ವಿಜಯದಶಮಿ ಹತ್ರ ಬರ್ತಿದೆ ಅನ್ನೋ ಹಾಗೆ ಕಂಟಿನ್ಯೂಸ್ ಬನ್ನಿ ಮಂಟಪದವರೆಗೂ ವಾಕಿಂಗ್ ಇರುತ್ತೆ. ಯಾಕಂದರೆ ಅರಮನೆಯಿಂದ ಬನ್ನಿ ಮಂಟಪದವರೆಗೂ 5 ಕಿಲೋಮೀಟರ್ ಇರುತ್ತೆ. ಸೊ ಎಲ್ಲೂ ಕೂಡ ಸ್ಪೀಡ್ ಬ್ರೇಕ್ ಆಗಬಾರ್ದು. ಸ್ಪೀಡ್ ಒಂದೇ ಲೆವೆಲಲ್ಲಿ ಹೋಗ್ತಾ ಇರಬೇಕು, ಕಂಟ್ರೋಲಲ್ಲಿ ಇರಬೇಕು. ಸ್ಪೀಡ್ ಎಲ್ಲೂ ಲೋ ಆಗಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿದಿನ ಅರಮನೆ ಟು ಬನ್ನಿ ಮಂಟಪ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ಮಾರ್ನಿಂಗ್ ಟೈಮ್ ಇರುತ್ತೆ, ಈವ್ನಿಂಗ್ ಟೈಮು ಬನ್ನಿ ಮಂಟಪದವರೆಗೂ ಹೋಗಲ್ಲ. KR ಸರ್ಕಲ್ ಲಾಸ್ಟ್ ಅಂತ ಅಂದರು. ಇನ್ನು ನಾವು ಹೋಗಿದ್ದ ದಿನವೂ ಕೂಡ ಬನ್ನಿ ಮಂಟಪಕ್ಕೆ ಆನೆಗಳು ಹೊರಟಿದ್ವು. ಸೊ ನಾನು RMC ಸರ್ಕಲಲ್ಲಿ ನೋಡಿಕೊಂಡು ನೆಕ್ಸ್ಟ್ ಹೊರಟಿದ್ದೆ ನಾನು ಬನ್ನಿ ಮಂಟಪಕ್ಕೆ. ನಾನು ಅಲ್ಲೋಗಿ ಹೆಚ್ಚು ಕಮ್ಮಿ 1 hour ವೆಯ್ಟ್ ಮಾಡಿದ್ದೀನಿ. ಯಾಕೆಂದರೆ ನಾವೇನೋ ಬೈಕಲ್ಲಿ ಫಾಸ್ಟಾಗಿ ಹೋಗ್ಬಿಟ್ವಿ. ಸೊ ಆನೆಗಳು ಆ ಸ್ಪೀಡ್ ಬ್ರೇಕಲ್ಲಿ, ಆ ಕಂಟ್ರೋಲಲ್ಲೇ ನಿಧಾನಕ್ಕೆ ಬನ್ನಿ ಮಂಟಪಕ್ಕೆ ತಲುಪಿತು. ಕ್ಯಾಪ್ಟನ್ ಅಭಿಮನ್ಯು ಬಗ್ಗೆ ಹೇಳಬೇಕು ಅಂದರೆ ಈಗ 59 ವರ್ಷ ಅಭಿಮನ್ಯುಗೆ. ನೆಕ್ಸ್ಟ್ ಇಯರ್ 60. ಐ ಥಿಂಕ್ ಇದೇ ಲಾಸ್ಟ್ ಇಯರ್ ಅನಿಸುತ್ತೆ ಅಭಿಮನ್ಯು ಅಂಬಾರಿ ಹೊರೋದು. ನೆಕ್ಸ್ಟ್ ಇಯರ್ ಗೊತ್ತಾಗತ್ತೆ. ಇನ್ನು ನಾವು ಬನ್ನಿ ಮಂಟಪದಲ್ಲಿ ಆನೆಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಗಜಪಡೆನ ನೋಡೋದಕ್ಕೆ ಅಂತ. ಅಲ್ಲೂ ಕೂಡ ಗಜಪಡೆ ಬರೋದಕ್ಕೆ ಶುರುವಾಯಿತು. ಇನ್ನು ಆನೆ ಬರೋದಕ್ಕೂ ಮುಂಚೆ ಈ ಥರ ಮ್ಯಾಗ್ನೆಟಿಕ್ ಜೀಪ್ ಒಂದು ಮುಂದೆ ಹೋಗುತ್ತೆ. ಯಾವುದೇ ಥರ ಮೊಳೆ ಅಥವಾ ಪಿನ್ನ ಈ ಥರ ಆನೆಗಳಿಗೆ ಚುಚ್ಚಬಾರ್ದು ಅನ್ನೋದಕ್ಕೆ ಕಾರಣಕ್ಕೆ ಈ ಥರ ಮ್ಯಾಗ್ನೆಟಿಕ್ ಜೀಪ್ ಮುಂದೆ ಹೋಗುತ್ತೆ. ಅದಾದ ನಂತರನೇ ಆನೆಗಳು ಹಿಂದೆ ವಾಕಿಂಗ್ ಬರೋದು.
ಇನ್ನು ಬನ್ನಿ ಮಂಟಪಕ್ಕೆ ಬಂದ ತಕ್ಷಣ ಕ್ಯಾಪ್ಟನ್ ಅಭಿಮನ್ಯುಗೆ 750 kg ತೂಕದ್ದು ಮರಳು ಮೂಟೆ ಹಾಕ್ಕೊಂಡು ಪ್ರಾಕ್ಟೀಸ್ ಬಂದಿರ್ತಾರಲ್ಲ, ಸೊ ಅದನ್ನೆಲ್ಲ ರಿಮೂವ್ ಮಾಡಿ ಫ್ರೀಯಾಗಿ ಬಿಟ್ಬಿಡ್ತಾರೆ ರೆಸ್ಟ್ ಮಾಡೋದಕ್ಕೆ. ಇನ್ನು ಮಾವತ್ತವರು ಎಲ್ಲ ಬಂದಿರ್ತಾರಲ್ಲ ಜೊತೆಲಿ, ಸೊ ಅವರಿಗೆಲ್ಲ ತಿಂಡಿ ಕೂಡ ಅಲ್ಲೇ ರೆಡಿ ಮಾಡಿರ್ತಾರೆ. ಅವರೆಲ್ಲ ತಿಂಡಿ ಮಾಡಿಕೊಂಡು ಆನೆಗೆ 1.5 hour ರೆಸ್ಟ್ ಕೊಟ್ಟು ಮತ್ತೆ ಬನ್ನಿ ಮಂಟಪದಿಂದ ಅರಮನೆಗೆ ಹೊರಡೋದು. ಇನ್ನು ಏಕಲವ್ಯ ಆನೆ ಅಂತೂ ಎಲ್ಲರಿಗೂ ನೀರು ಎರ್ಚ್ತಿತ್ತು. ಅದು ಮಾಮೂಲಿ ನೀರು ಕುಡಿಯೋದಕ್ಕೆ ಅಂತ ಬಂದಿತ್ತು. ನೀರು ಕುಡ್ದಾದ್ಮೇಲೆ ಆ ಪೊಲೀಸವರೆಲ್ಲ ಎರ್ಚು ಅಂತ ಅಂದ ತಕ್ಷಣ ಅದು ರೆಸ್ಪಾಂಡ್ ಮಾಡ್ತು. ನೋಡಿ ತುಂಬಾ ಖುಷಿ ಆಯಿತು. ಎಲ್ಲೂ ಕೂಡ ಈ ಥರ ರೆಸ್ಪಾಂಡ್ ಮಾಡಲ್ಲ ಆನೆಗಳು, ಸ್ವಲ್ಪ ಭಯ ಇರುತ್ತೆ. ಬಟ್ ಅವರೆಲ್ಲ ರೆಸ್ಪಾಂಡ್ ಮಾಡ್ತಿದ್ರು, ಆನೆ ಕೂಡ ರೆಸ್ಪಾಂಡ್ ಮಾಡ್ತಿತ್ತು. ಅದನ್ನು ನೋಡಿ ತುಂಬಾ ಅಂದರೆ ತುಂಬ ಖುಷಿ ಆಗ್ತಿತ್ತು. ಇನ್ನೂ ಒಂದು 20-25 ಡೇಸ್ ಪ್ರಾಕ್ಟೀಸ್ ಇರುತ್ತೆ. ನೀವು ಕೂಡ ಬಂದು ಆನೆ ಗಜಪಡೆ ವಾಕಿಂಗ್ ಹೋಗೋದನ್ನು ನೋಡಿ ತುಂಬ ಹತ್ರದಿಂದ ನೋಡ್ಬೋದು. ಇದರಲ್ಲೆಲ್ಲ ಇನ್ನೊಂದು ಏನಪ್ಪ ಬೇಜಾರು ಅನ್ನೋದಾದರೆ, ಅರ್ಜುನ ಇಲ್ಲ ಅನ್ನೋದೇ ಒಂದು ಬೇಜಾರು. ಕ್ಯಾಪ್ಟನ್ ಕಿಂಗ್ ಆಗಿದ್ರು ಅವರು, ಬಟ್ ಅವರಿಲ್ಲ ಅನ್ನೋದೇ ಒಂದು ಬೇಜಾರು. 2012ರಿಂದ 2019ವರೆಗೂ ಅವರೇ ಅಂಬಾರಿನ ಹೊತ್ತಿದ್ದು. ಬಟ್ ಡಿಸೆಂಬರ್ 2023 ಅರ್ಜುನ ಆನೆ ಇನ್ನಿಲ್ಲ ಅನ್ನೋದು ಗೊತ್ತಾಯಿತು. ಅದು ಒಂದು ಬೇಜಾರು ವಿಷಯ. ಇನ್ನು ಗಜಪಡೆ ವಾಕಿಂಗ್ ಟೈಮಿಂಗ್ಸ್ ಅಂತ ಬಂದರೆ ಮಾರ್ನಿಂಗ್ 7:30, ಈವ್ನಿಂಗ್ 5:30. ಸ್ಯಾಟರ್ಡೆ ಸಂಡೇಸ್ ಮಾರ್ನಿಂಗ್ ಟೈಮ್ ಇರಲ್ಲ ಅಂತ ಕೇಳ್ಪಟ್ಟೆ, ವಿಚಾರಿಸ್ಕೊಂಡು ಹೋಗಿ ಬನ್ನಿ. ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೀರಾ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ. ಥ್ಯಾಂಕ್ ಯು.